ಪ್ರಾಪರ್ಟಿ ಮೈಸೂರು ಹೆಜ್ಜೆ. ಇದು ರಿಂಗ್ ರೋಡು, ಮೈಸೂರು ರಿಂಗ್ ರೋಡ್, ಔಟ್ರ್ ರಿಂಗ್ ರೋಡು. ಇದು ದಟ್ಕಳ್ಳಿ, ನಾನೀಗ ವಿಡಿಯೋ ಮಾಡ್ತಾ ಇರೋ ಪ್ಲೇಸು. ದಟ್ಕಳ್ಳಿ 3ನೇ ಹಂತದಲ್ಲಿ 30-40 ಸೈಟ್ ಬಂದಿದೆ. ಮೂಡ 30-40 ಸೈಟು ಈಸ್ಟ್ ಫೇಸಿಂಗ್ ಇದೆ. ಮನೆ ಮುಂದೆನೇ ಗೌರ್ಮೆಂಟ್ ಪಾರ್ಕು, ಈಸ್ಟ್ ಫೇಸಿಂಗ್ ಡೋರು, ಡೂಪ್ಲೆಕ್ಸ್ ಹೌಸು, 3 BHK. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸು, ಇಲ್ಲಿಂದ ಈ ರಿಂಗ್ ರೋಡಿಂದ ವಾಕಬಲ್ ಡಿಸ್ಟೆನ್ಸು. ಈ ರಿಂಗ್ ರೋಡ್ಗೆ ಮೈಸೂರು ಸಬರ್ ಬಸ್ ಸ್ಟ್ಯಾಂಡ್ಗೆ 9 ಕಿಲೋಮೀಟ್ರ್ ಆಗುತ್ತೆ. ಸಾರಾಮಹೇಶ್ ಚೌಟ್ರಿಗೆ ಒಂದು ಅರ್ಧ 1 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡು ಸಿಗ್ನಲ್ಗೆ 6 ಕಿಲೋಮೀಟ್ರ್ ಆಗುತ್ತೆ ದಟ್ಕಳ್ಳಿ. ನೆಕ್ಸ್ಟು ಮನೆ ವಿಡಿಯೋ ಇದೆ ನೋಡಿ. ಪ್ರಾಪರ್ಟಿ ಮೈಸೂರು ಹೆಜ್ಜೆ, ಆದಿಗೌಡ ಮಾತಾಡ್ತಾ ಇರೋದು. ಈ ಮನೆ ಮಾರಾಟಕ್ಕಿದೆ. 30x40 30-40 ಸೈಟ್ ಇದು ಮೆಜರ್ಮೆಂಟು. ಆ ಕಡೆ ಏನು ದೊಡ್ಡ ಗೇಟ್ ಕಾಣ್ತಿದೆ ಅದು ಕಾರ್ ಪಾರ್ಕಿಂಗು, ಅಂದರೆ ಗೇಟ್ ಎಕ್ಸ್ಟೆಂಡ್ ಮಾಡ್ಬೋದು. ಈ ಕಡೆ ಈಸ್ಟ್ ಫೇಸಿಂಗ್ ಇದು ಹೌಸು, ಈಸ್ಟ್ ಫೇಸಿಂಗ್ ಇದು. ಈಸ್ಟ್ ಫೇಸ್ಗೆ ಡೋರ್ ಇರೋದು. ಈ ಥರ ಲೊಕಾಲಿಟಿ ಈ ಥರ ಇದೆ. ಇದು ಎಲ್ಲಿ ಬರುತ್ತೆ ಅಂದರೆ ಅಲ್ಲಿ ಎದುರುಗಡೆ ಒಂದು ಹಾಲಿನ ಅಂಗಡಿ ಕಾಣಿಸ್ತಿದೆಯಲ್ಲ, ಅದೇ ಮೇನ್ ರೋಡು. ಇದು ರಿಂಗ್ ರೋಡ್ಗೆ ವಾಕಬಲ್ ಡಿಸ್ಟೆನ್ಸು. ದಟ್ಕಳ್ಳಿ ರಿಂಗ್ ರೋಡ್ಗೆ, ದಟ್ಕಳ್ಳಿ 3ನೇ ಹಂತ ಇದು. ವಿಡಿಯೋ ಕೊನೆಗಂಟ ನೋಡಿ. ಇಂಟೀರಿಯರ್ ತುಂಬ ಚೆನ್ನಾಗಿದೆ. ಫುಲ್ಲಿ ಲೋಡೆಡ್ ಮನೆ ಇದು. ಅಂದರೆ ವಾರ್ಡ್ರೋಬು, ಇಟಾಲಿಯನ್ ಕಿಚನು, ಲಿವಿಂಗ್ ಏರಿಯಾ, TV ಕ್ಯಾಬಿನೆಟ್ ಎಲ್ಲ ರೆಡಿ ಇದೆ. ಇದು ಒಂದು ಸ್ಕೂಟ್ರು ಪಾರ್ಕಿಂಗ್ ಮಾಡ್ಕೋಬೋದು, 2 ವೀಲರು. ಇದೆಲ್ಲ ಫಸ್ಟ್ ಟೀಕು, ಅಂದರೆ 5-9 ಹಾಕಿದ್ದಾರೆ ವಾಸ್ಕಲ್ ದಪ್ಪ. ಇದು ಪ್ಯಾಸೇಜು ರೈಟ್ ಸೈಡ್ಗೆ. ಮೀಟ್ರು, ಎಲೆಕ್ಟ್ರಿಕ್ ಮೀಟ್ರು. ಇದು ಎಂಟ್ರೆನ್ಸ್ ಆರ್ಚು, ಲಿವಿಂಗ್ ಏರಿಯಾಗೆ ಹೋಗೋಕ್ಕೆ. ಫುಲ್ಲು ವೆಟ್ರಿಫೈಡು, ಅಂದರೆ ಫ್ಲೋರಿಂಗ್ ವೆಟ್ರಿಫೈಡ್ ಹಾಕಿದ್ದಾರೆ. ಈಗೇನು ನೋಡ್ತಾ ಇದ್ದೀರಾ ಇದು TV ಕ್ಯಾಬಿನೆಟು, ಮತ್ತು ಇದು ಲಿವಿಂಗ್ ಏರಿಯಾ. ತುಂಬ ದೊಡ್ಡದಾಗಿಟ್ಟಿದ್ದಾರೆ ಕಿಟಕಿಗಳು ಎಲ್ಲ, 3 ಪಾರ್ಟ್ಲು. POP ಸೀಲಿಂಗ್ ಎಲ್ಲ, ವಾಲ್ ಸೀಲಿಂಗ್ ಎಲ್ಲ ಆಗಿದೆ. ಇದು ಹಾಲ್ದು. ಅಂದರೆ ಲೆಫ್ಟ್, ಅಂದರೆ ಎಂಟ್ರಿ ಕೊಟ್ಟು ಲೆಫ್ಟ್ ಬಂದರೆ ಪೂಜಾ ರೂಮ್ಗೆ ಡೈರೆಕ್ಟು ವಾಸ್ತು ಪ್ರಕಾರ ಸೂರ್ಯನ ಬೆಳಕು ಬೆಳ್ಳಿ ಅಂತ ಟೆರೆಸ್ಗೆ ಈ ಥರ ಮಾಡಿದ್ದಾರೆ. ಇದು ಪೂಜಾ ರೂಮ್ ಎಲ್ಲ ಫಸ್ಟ್ ಟೀಕಲ್ಲೇ ಮಾಡಿದ್ದಾರೆ. ಫುಲ್ಲಿ ಲೋಡೆಡ್ ಮನೆ ಇದು, ಅಂದರೆ ಏನು ಕೆಲಸನೂ ಪೆಂಡಿಂಗ್ ಇಲ್ಲ. ಇದು 3 BHK ಅಟ್ಯಾಚ್ ಬಾತ್ರೂಮು, ಎಲ್ಲ ಮಾಸ್ಟರ್ ಬೆಡ್ರೂಮೇ. ಇದು TV ಕ್ಯಾಬಿನೆಟ್ ಪಕ್ಕದ್ದೇನೆ ಕಿಚನು, ಇಟಾಲಿಯನ್ ಕಿಚನು. ತುಂಬ ದೊಡ್ಡದಾಗಿದೆ ಕಿಚನು. ಮತ್ತು ಗ್ಯಾಸ್ ಪಾಯಿಂಟು ಹೊರಗಡೆ, ಅಂದರೆ ಪೋರ್ಟಿಕೋ ಇದೆಯಲ್ಲ ದೊಡ್ಡ ಗೇಟು, ಆ ಕಡೆಯಿಂದ ವರಂಡ ಸಿಲಿಂಡರ್ ಇಟ್ಕೊಳ್ಳೋದು ಆ ಥರ ಮಾಡಿದ್ದಾರೆ. ಫುಲ್ಲು ಆರ್ಕಿಟೆಕ್ಚರು ತುಂಬ ಇಂಜಿನಿಯರ್ ಪ್ಲ್ಯಾನ್ ಇದು. ಇಂಜಿನಿಯರ್ ಅಂದರೆ ತುಂಬ ಚೆನ್ನಾಗಿ ಪ್ಲ್ಯಾನಾಗಿ ಮನೆ ಕಟ್ಟಿದ್ದಾರೆ. ಈ ವಾಸ್ಕಲ್ ನೋಡಿ ಎಲ್ಲ ಸಾಗೋನಿ, ಅಂದರೆ ಟೀಕು ಎಲ್ಲ ಫಸ್ಟ್ ಟೀಕ್ ಹಾಕಿದ್ದಾರೆ. ರೆಡಿಮೇಡ್ ಡೋರು ಅದಕ್ಕೆ. ಪ್ರತಿಯೊಂದು ರೂಮ್ಗೂ ರೆಡಿಮೇಡ್ ಕಾಟ್ ಫಿಕ್ಸ್ ಮಾಡಿದ್ದಾರೆ.
ಈ ಥರ ಇದೆ. ಮತ್ತು ರೂಮ್ಗೆಲ್ಲ ವಾಲ್ ಸೀಲಿಂಗು, ಫ್ಯಾನ್ ಪಾಯಿಂಟು, AC ಪಾಯಿಂಟು, ಮತ್ತು ವಾಟ್ರ್ ವರ್ಕು, ಇದು ಡ್ರೆಸ್ಸಿಂಗ್ ಟೇಬಲು. ಇದು ವೆಸ್ಟರ್ನ್ ಕಮೋಡು, ಜಾಗ್ವಾರು ಫಿಟ್ಟಿಂಗ್ ಎಲ್ಲ ಜಾಗ್ವಾರು. ಗ್ಯಾಸ್ ಪಾಯಿಂಟು, ಗೀಜರ್ ಪಾಯಿಂಟು ಎರಡೂ ರೆಡಿ ಇದೆ. ಸೋಲಾರು, ಗ್ಯಾಸ್ ಅಲ್ಲ, ಸೋಲಾರು ಮತ್ತು ಗೀಜರ್ ಪಾಯಿಂಟು ರೆಡಿ ಇದೆ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರು. ಹ್ಯಾಂಡ್ ವಾಶ್ ಇದು. ಇದು ಫಸ್ಟ್ ಫ್ಲೋರ್ಗೆ ಹೋಗೋಕ್ಕೆ ಸ್ಟೆಪ್ಸು. ಇದು ಡೂಪ್ಲೆಕ್ಸ್ ಹೌಸು. ಗ್ರೌಂಡ್ ಫ್ಲೋರ್ ನೋಡಿದ್ದೀಗ. ಈ ಸ್ಟೆಪ್ ಕೆಳಗಡೆ UPS ಪಾಯಿಂಟು ಮತ್ತು ಇಂಡಿಯನ್ ಟಾಯ್ಲೆಟ್ ಒಂದು ಗ್ರೌಂಡ್ ಫ್ಲೋರಲ್ಲಿ. ಇದಕ್ಕೂ ಫಸ್ಟಿಕಲ್ಲೇ ವಾಸ್ಕಲ್ ಮಾಡಿದ್ದಾರೆ. ಸ್ಟೆಪ್ಸ್ಗೂ ಲೈಟಿಂಗ್ ಮಾಡಿದ್ದಾರೆ. ಎಲ್ಲ ಲಪೋತ್ರ, ಇದು ಗ್ರಿಪ್ಪರ್ ಗ್ರಾನೈಟು. ಅಂದರೆ ಫಿನಿಷಿಂಗು ಮ್ಯಾಟ್ ಫಿನಿಷಿಂಗ್ ಥರ ಲಪೋತ್ರ ಅಂತ ಬರುತ್ತೆ. ಇದು ಫಸ್ಟ್ ಫ್ಲೋರು. ಸೀಲಿಂಗ್ ಎಲ್ಲ ವರ್ಕ್ ಆಗಿದೆ, POP ಕೆಲಸ. ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಇದೆ. ಇದು ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮು, ಸೆಕೆಂಡ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮು. ಅದೊಂದು ಬೆಡ್ರೂಮು, ಇದೊಂದು ಬೆಡ್ರೂಮು. ಇದಕ್ಕೆಲ್ಲ ವಾಸ್ಕಲೆಲ್ಲ ಸಾಗೋನಿದೆ ಹಾಕಿದ್ದಾರೆ, ಅಂದರೆ ಸೆಕೆಂಡ್ ಟೀಕ್ ಹಾಕಿದ್ದಾರೆ. ಪ್ರತಿಯೊಂದು ರೂಮ್ಗೂ ಕಾಟ್ ರೆಡಿ ಇದೆ. ಸೇಮು 2 ವೇ ಸ್ವಿಚ್ಚು, ಫ್ಯಾನ್ ಪಾಯಿಂಟು, AC ಪಾಯಿಂಟು, ವಾಲ್ ಸೀಲಿಂಗು, POP ಕೆಲಸ, ಫ್ಯಾನ್ ಪಾಯಿಂಟು. ಫುಲ್ಲಿ ಲೋಡೆಡ್ ಮನೆ ಇದು. ವಾರ್ಡ್ರೋಬ್ ಕೆಲಸ. ಈಗೆಲ್ಲ ವಾರ್ಡ್ರೋಬ್ ಹೇಗೆ ಅಂತ ಅಂದರೆ ಎಲ್ಲ ಬ್ರಾಸಲ್ಲಿ ಮತ್ತು ಸ್ಟೀಲಲ್ಲಿ ಹ್ಯಾಂಡ್ಲ್ ಹಾಕ್ತೀವಿ. ಈಗ ಇಲ್ಲಿ ನೋಡಿ, ಇದೇ ಹ್ಯಾಂಡ್ಲು, ಅಂದರೆ ಸೆಕೆಂಡ್ ಟೀಕಲ್ಲೇ ಹ್ಯಾಂಡ್ಲು ಮಾಡಿದ್ದಾರೆ. ಈ ಕಡೆ ಗ್ರೂ ಮಾಡಿ ಹ್ಯಾಂಡ್ಲು ಮಾಡಿದ್ದಾರೆ. ಇದು ಡ್ರೆಸ್ಸಿಂಗ್ ಟೇಬಲು. ಡ್ರೆಸ್ಸಿಂಗ್ ಟೇಬಲ್ ಕೆಳಗಡೆ ಒಂದು ಬಾಕ್ಸು. ರೈಟ್ ಸೈಡು ಎಲ್ಲ ಪ್ರತಿಯೊಂದು 3 BHK ಇದು. 3 BHKನೂ ಅಟ್ಯಾಚ್ ಬಾತ್ರೂಮು, ಅಂದರೆ ಮಾಸ್ಟರ್ ಬೆಡ್ರೂಮೇ. ಎಲ್ಲ ವೆಸ್ಟರ್ನ್ ಕಮೋಡೆ, ಜಾಗ್ವಾರ್ ಫಿಟ್ಟಿಂಗು. ಜಾಗ್ವಾರ್ ಫಿಟ್ಟಿಂಗು. ಇಲ್ಲಿ ನೋಡಿ, ಪ್ರತಿಯೊಂದು ರೂಮ್ಗೂ ಬ್ರಾಸಲ್ಲಿ ಲಾಕ್ ಮಾಡಿದ್ದಾರೆ. ಅಂದರೆ ಗೋದ್ರೇಜ್ ಕಂಪ್ನಿಯದು ಲಾಕ್ ಇದು. ಪ್ರತಿಯೊಂದು ರೂಮ್ಗೂ ಫುಲ್ಲಿ ಲೋಡೆಡ್ ಮನೆ. ಈಗ ಏನದು ಡೂಪ್ಲೆಕ್ಸಲ್ಲಿ ಫಸ್ಟ್ ಫ್ಲೋರು ಗ್ಯಾಪ್ ಕೊಡ್ತೀವಲ್ಲ, ಅದನ್ನ ಬ್ಯಾಕ್ ಸೈಡೇ ಸೂರ್ಯನ ಬೆಳಕು ಮನೆಯಲ್ಲೆಲ್ಲ ಓಡಾಡಲಿ ಅಂತ ಈ ಥರ ಗಾಜ್ ಕವರ್ ಮಾಡಿ, ಬರೀ ಬೆಳಕು ಮಾತ್ರ ಬರಬೇಕು ಆ ಥರ ಮಾಡಿದ್ದಾರೆ. POP ಕೆಲಸ.
ಇದು ಬಾಲ್ಕನಿಗೆ ಹೋಗೋಕ್ಕೆ ಡೋರು ಟೀಕಲ್ಲೇ ಮಾಡಿದ್ದಾರೆ. ಇದಕ್ಕೆ 4, 6 ಹಾಕಿದ್ದಾರೆ ವಾಸ್ಕಲ್ ದಪ್ಪ, 1.5 ಹಾಕಿದ್ದಾರೆ ಅಂದರೆ ಬಾಗಿಲು ದಪ್ಪ, ಹಲ್ಗೆ ದಪ್ಪ. ಇದು ಹೊರಗಡೆ ಬಾಲ್ಕನಿ ಗ್ಯಾಪ್. ಇದು ಇದು ಈಸ್ಟ್ ಫೇಸ್ಗೆ ನಾನು ಹಿಡ್ದಿರೋದು. ಎದುರುಗಡೆ ಬೆಟ್ಟ ಕಾಣಿಸ್ತಾ ಇರೋದು ಚಾಮುಂಡಿ ಬೆಟ್ಟ. ಎದುರುಗಡೆ ಗೌರ್ಮೆಂಟ್ ಪಾರ್ಕ್. ಇದು ಫೆನ್ಸ್ ಇದೆಯಲ್ಲ, ಇದು ಪಾರ್ಕಿಂಗ್ಗೆ ಮತ್ತು ವೆಹಿಕಲ್ ಪಾರ್ಕಿಂಗ್ಗೆ ತುಂಬ ಚೆನ್ನಾಗೈತೆ. ಮನೆ ಮುಂದೆ ವರಂಡ ಎಲ್ಲ ಹಿಂಗೆ ಫುಲ್ಲಿ ಲೋಡೆಡ್ ಆಗಿ ಪ್ರತಿಯೊಂದು ಸೈಟು ವ್ಯಾಪಾರ ಆಗಿದೆ. ಯಾವುದೂ ಖಾಲಿ ಇಲ್ಲ. ಖಾಲಿ ಇದೆ ಅಂದ್ಬಿಟ್ಟು ಮನೆ ಕಟ್ಟಿಲ್ಲ ಅಂತ, ಯಾವುದಕ್ಕೆ ಗೌರ್ಮೆಂಟಿಂದ ಅಲಾಟ್ಮೆಂಟ್ ಇದೆ ಅಂತಲೂ ಅಲ್ಲ. ಈ ರೈಟ್ ಸೈಡ್ಗೆ ಟೆರೆಸ್ಗೆ ಹೋಗೋಕ್ಕೆ ಸ್ಟೆಪ್ಪು. ಇದು ಆಸ್ಕಿಂಗ್ ಬಂದು 1,25,00,000 ಹೇಳ್ತಾ ಇದ್ದಾರೆ. 1,25,00,000 ಸ್ಟ್ರೈಟ್ಲಿ ನೆಗೋಷಿಯಬಲ್. ಫೇಸ್ ಟು ಫೇಸ್ ಬಂದು ಮಾತಾಡಿದ್ರೆ. ನಿಮ್ಗೇನೇ ಡೌಟ್ಸ್ ಇದ್ರೂ ಕಾಲ್ ಮಾಡಿ ಕೇಳಿ. ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ. ಮೂಡ ಇದು. ಪ್ರತಿ ರೂಮ್ಗೂ ಕಾಟ್ ರೆಡಿ ಇದೆ. ಪ್ರತಿ ಫ್ಲೋರಿಂಗೂ 2x4 ವೆಟ್ರಿಫೈಡ್ ಹಾಕಿರೋದು. ಮತ್ತು ಪ್ರತಿ ರೂಮ್ಗೂ ವಾಲ್ ಸೀಲಿಂಗ್ ಆಗಿದೆ. ಅಂದರೆ 3 BHKನೂ ಡ್ರೆಸ್ಸಿಂಗ್ ಟೇಬಲ್ಲು, ಅಟ್ಟ, ಇದು ವಾರ್ಡ್ರೋಬು. ಇದೂ ಜಾಗ್ವಾರ್ ಫಿಟ್ಟಿಂಗೆ, ಅಂದರೆ ಮಿಕ್ಸರು. ಗೀಸರ್ ಪಾಯಿಂಟು, ಸೋಲಾರ್ ಪಾಯಿಂಟು ಎಲ್ಲ ಗೋದ್ರೇಜ್ ಕಂಪ್ನಿದೆ. ಲಾಕು. ಸ್ಟೆಪ್ಸ್ ಹತ್ರನೂ ಓಪನ್ ಏರಿಯಾ ಬಿಟ್ಟಿದ್ದಾರೆ. ಅಲ್ಲಿ ದೇವ್ರ ಮನೆ ಹತ್ರ ಓಪನ್ ಬಿಟ್ಟಿದ್ದಾರೆ. ಅದು ಬಿಟ್ಟರೆ ಬಾಲ್ಕನಿ ಹತ್ರ ಓಪನ್ ಬಿಟ್ಟಿದ್ದಾರೆ. 3 ಕಡೆ ಓಪನ್ ಇರೋದು ಇದು. ಅಂದರೆ ಸೂರ್ಯನ ಬೆಳಕು ಡೈರೆಕ್ಟು ಮನೆ ಒಳಗಡೆ ಬರಲಿ ಅಂತ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಮನೆ ತುಂಬ ಬೆಳಕು ಲೈಟ್ ಹಾಕಿದ್ರೂ ಬೆಳಕು ತುಂಬ ಚೆನ್ನಾಗಿದೆ.